ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಎಚ್ಡಿಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಪ ಜೆಡಿಎಸ್ ಮುಗಿಸೋದಷ್ಟೇ ಇಬ್ಬರ ಉದ್ದೇಶ ತಾನೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿರೋಧಿಗಳಿಗೂ ಕೂಡ ದೇವೇಗೌಡರು ಯಾವತ್ತೂ ಶಾಪ ಕೊಟ್ಟವರಲ್ಲ. ನಾಡಿನ ಜನತೆ ಅವರ ನಡವಳಿಕೆ ನಡವಳಿಕೆಯನ್ನ ಸಮಾಪ್ತಿ ಮಾಡ್ತಾರಷ್ಟೇ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಪಾಪ ಜೆಡಿಎಸ್ ಮುಗಿಸೋದಷ್ಟೇ ಇಬ್ಬರ ಉದ್ದೇಶ ತಾನೆ. ವಿರೋಧಿಗಳಿಗೂ ಕೂಡ ದೇವೇಗೌಡರು ಯಾವತ್ತೂ ಶಾಪ ಕೊಟ್ಟವರಲ್ಲ. ಆದ್ರೆ ನಾಡಿನ ಜನತೆ ಅವರ ನಡವಳಿಕೆಯನ್ನ ಸಮಾಪ್ತಿ ಮಾಡ್ತಾರಷ್ಟೇ, ನೋಡ್ತಾ ಇರಿ ಅಂತ ಭವಿಷ್ಯ ನುಡಿದಿದ್ದಾರೆ. ಹಾಗೆ ಸಿಎಂ ಹಾಗೆ ಡಿಸಿಎಂ ವಿರುದ್ಧ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಎಚ್ಡಿ ದೇವೇಗೌಡರು ಕೊಟ್ಟಂತ ಹೇಳಿಕೆಗೆ ಸಿಎಂ ಹಾಗೆ ಡಿಸಿಎಂ ತಿರುಗೇಟನ್ನ ಕೊಟ್ಟಿದ್ರು. ಏನು ಅಂತಂದ್ರೆ ಅವರು ಏನೇ ಹೇಳಿದ್ರು ಕೂಡ ನಮಗೆ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಹೇಳಿದಂತಹ ಸಿಎಂ ಅದ್ರ ಜೊತೆಗೆ ಒಂದಷ್ಟು ವ್ಯಂಗ್ಯವಾಗಿ ಕೂಡ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರಿಗೆ ತಿರುಗೇಟನ್ನ ಕೊಟ್ಟಿದ್ರು ಟ್ವೀಟ್ ಮುಖಾಂತರ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಕೂಡ ಇವತ್ತು ದೇವೇಗೌಡರ ಒಂದು ಹೇಳಿಕೆಗೆ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಅವ್ರು ಏನೇ ಹೇಳಿದ್ರು ಕೂಡ ನಮ್ಗೆ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಅವರು ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ತಿರುಗೇಟನ್ನ ಕೂಡ ಡಿಕೆ ಶಿವಕುಮಾರ್ ಕೊಟ್ಟಿದ್ರು. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಗಾಂಧಿ ಕಟ್ಟಿದ ಕಾಂಗ್ರೆಸ್ನ ಆಗಿನ ಇತಿಹಾಸ ಬೇರೆ. ಈಸ್ಟ್ ಇಂಡಿಯಾ ಕಂಪನಿ ತರ ದರೋಡೆ ಈಗಿನ ಕಾಂಗ್ರೆಸ್. ಡಿಕೆ ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಅಂದ್ರೆ ಕಾಂಗ್ರೆಸ್ಗೆ 139 ವರ್ಷಗಳ ಇತಿಹಾಸ ಇದೆ ಅಂತ ಏನು ಹೇಳಿದ್ರಲ್ಲ, 135 ವರ್ಷಗಳ ಇತಿಹಾಸ ಅಂತ ಹೇಳಿದ್ರಲ್ಲ, ಹಿಂದಿನ ಕಾಂಗ್ರೆಸ್ನವರು ಆಸ್ತಿ ಮಾರಿ ಪಕ್ಷವನ್ನ ಕಟ್ಟಿದ್ದಾರೆ. ಆದ್ರೆ ಇವರು ಈಗ ಬ್ರಿಟಿಷ್ ಅವರು ಯಾವ ರೀತಿಯಾಗಿ ಲೂಟಿ ಮಾಡ್ತಾ ಇದ್ರಲ್ಲ, ಈಸ್ಟ್ ಇಂಡಿಯಾ ಕಂಪನಿಯವರು ಆ ರೀತಿಯಾಗಿ ಲೂಟಿ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದೇವೇಗೌಡರು ಅವರ ಜೀವನದಲ್ಲಿ ಅವರ ವಿರೋಧಿಗಳನ್ನೂ ಸಹ ಎಂದೂ ಸಹ ಶಾಪ ಕೊಟ್ಟವರಲ್ಲ. ಅವ್ರು ಮೊನ್ನೆ ಹೇಳಿದಂಥ ಉದ್ದೇಶ ಏನು? ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ಈ ಸರ್ಕಾರದ ಆ ಒಂದು ದಬ್ಬಾಳಿಕೆಗಳು, ಅಕ್ರಮಗಳು, ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ನಡವಳಿಕೆಯಿಂದಲೇ ನಾಡಿನ ಜನತೆ ಸಮಾಪ್ತಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ದಿನ 135 ವರ್ಷದ ಇತಿಹಾಸ ಇರೋ ಪಕ್ಷ ಅಂತ ಹೇಳ್ತಾರಲ್ಲ, ಅವತ್ತಿನ ಗಾಂಧೀಜಿಯವ್ರ ಕಾಲದಲ್ಲಿ ಇದ್ದಂಥ ಇತಿಹಾಸ ಬೇರೆ, ಈಗಿನ ಇತಿಹಾಸ ಏನೇ ಇವ್ರದ್ದು. ಅವತ್ತು ಸ್ವಾತಂತ್ರ್ಯ ತರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಹಲವಾರು ಹಿರಿಯಕರು ಅವರ ಮನೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿರೋರು, ಸಂಪೂರ್ಣ ಜೀವನ ತೆಗೆದಿರ್ತಕ್ಕಂಥವ್ರು. ಇವ್ರು ಮಾಡ್ತಿರೋದೇನು? ಈಸ್ಟ್ ಇಂಡಿಯಾ ಕಂಪನಿ ಬಂದು ದರೋಡೆ ಮಾಡಿ ಹೋಗಿದ್ದಲ್ಲ, ಆ ದರೋಡೆ ಕೆಲಸನ ಇವ್ರು ಮುಂದುವರ್ಸ್ಕೊಂಡು ಹೊರಟವರಲ್ವೇ? ಬೇಕಾದಷ್ಟು ಪ್ರಕರಣಗಳು ನಿಮ್ಮ ಮುಂದೆ ಇಡಬಹುದು. ಆ ಇತಿಹಾಸ ಇದ್ದಂಥ ಕಾಂಗ್ರೆಸ್ ಬೇರೆ, ಈ ಇತಿಹಾಸ ಇರತಕ್ಕಂಥ ಈಗಿನ ಕಾಂಗ್ರೆಸ್ ಬೇರೆ. ಅದನ್ನು ಯಾರು ಹೇಳಿ